ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ಸೂರೆನ್ಸ್ ಅಂದರೆ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ಡೀಟೇಲನ್ನು ತಿಳಿಸ್ಕೊಡ್ತೀನಿ. ಈ ಇನ್ಸೂರೆನ್ಸು ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತಿಳಿಸ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ. ಓಕೆ, ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅಂತ. ಹೊಸ ಚಾನಲನ್ನು ಕೂಡ ಕ್ರಿಯೇಟ್ ಮಾಡಿದ್ದೀನಿ, ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಾರೆ ಹೋಗಿಬಿಟ್ಟು ಅಲ್ಲಿಯೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ವಿಡಿಯೋ ಕೆಳಗಡೆ ಕೊಟ್ಟಿದ್ದೀನಿ, ಆ ವಿಡಿಯೋ ಕೆಳಗಡೆ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಇದೇ ಥರ ಮೋರ್ ವೀಡಿಯೋಸ್ ಬೇಕಂದರೆ ಇಷ್ಟೆಲ್ಲ ಪ್ರೊಸೆಸ್ನ ಮಾಡಿ, ಓಕೆನಾ? ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರದಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆ? ಇವಾಗ ಇನ್ಸೂರೆನ್ಸ್ ಅಂದರೆ ಏನಪ್ಪ, ಇನ್ಸೂರೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತೆಲ್ಲ ಕೆಡ್ಸ್ಕೋಬೇಡಿ. ಬೈಕೇ ಆಗಿರಲಿ ಅಥವಾ ಕಾರ್ ಆಗಿರಲಿ, ಅದರಿಂದ ನಿಮಗೇ ಜಾಸ್ತಿ ಲಾಭ ಇರೋದು. ಸೊ ಫಸ್ಟಿಗೆ ನೀವು ಇನ್ಸೂರೆನ್ಸ್ ಅಷ್ಟೊಂದು ಬೇಕಾಗುತ್ತೆ, ಬೇಡ ಅಂತ ನೀವು ಇನ್ಸೂರೆನ್ಸೇ ಮಾಡಿಸಲ್ಲ ಗಾಡಿಗೆ. ಸೊ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ನಾನೇನು ಹೇಳ್ತೀನಿ ಅಂದರೆ, ಈ ಒಂದು ಇನ್ಸೂರೆನ್ಸು ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಲೈಫಲ್ಲಿ. ಸುಮ್ಮನೆ ಈಗ ಅಚಾನಕ್ಕು ಏನಾದರೂ ಒಂದು ಬೈಕ್ ಮೇಲೆ ಹೋಗ್ತಾ ಇರ್ತೀರ, ಕಾರಲ್ಲಿ ಹೋಗ್ತಾ ಇರ್ತೀರ, ಚೆನ್ನಾಗಿ ನೀವು ಹೋಗೋ ರೂಟು ಕರೆಕ್ಟಾಗಿದ್ರೂ ಬರೋರು ಸರಿಯಾಗಿ ಬರ್ತಾ ಇರಲ್ಲ. ಸೊ ಹಾಗಾಗಿ ಏನೋ ಆಕ್ಸಿಡೆಂಟಿಗೆ ಮೈನರ್ ಆಕ್ಸಿಡೆಂಟ್ ಆಗಲಿ ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಲಿ, ಅವಾಗ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಮ ಗಾಡಿ ಏನಾದರೂ ಫುಲ್ ಡ್ಯಾಮೇಜ್ ಆಯಿತು ಅಂದರೆ ಅವಾಗ ಏನಾಗುತ್ತೆ, ಅದು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ. ಕ್ಲೈಮ್ ಆಗೋದ್ರಂದ್ರೆ ಅದರಲ್ಲಿ ಜಾಸ್ತಿ ಹೇಗಾಗುತ್ತೆ ಅಂದರೆ, ಅದರಲ್ಲಿ ನಿಮಗೆ ಇಲ್ಲ ಅಂದ್ರೂ ಒಂದು 95% ಇನ್ಸೂರೆನ್ಸು ಕ್ಲೈಮ್ ಆಗುತ್ತೆ. ನೀವು 5% ಅಷ್ಟೇ ತುಂಬೋದಲ್ಲಿ ಬರುತ್ತೆ ಅಮೌಂಟು, ಓಕೆ? 95% ಇದನ್ನಾದಮೇಲೆ ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇನ್ಸೂರೆನ್ಸು ಯಾವ ಟೈಮ್ನಲ್ಲಿ ನೀವು ಯೂಸ್ ಮಾಡ್ಕೋಬೋದು ಅಂದರೆ, ವರ್ಷಕ್ಕೆ ಒಂದು ಸರ್ತಿ ನೀವು ಯೂಸ್ ಮಾಡ್ಬೋದು. ವರ್ಷಕ್ಕೆ ಒಂದು ಸರ್ತಿ ನೀವು ಇನ್ಸೂರೆನ್ಸನ್ನು ಕ್ಲೈಮ್ ಮಾಡ್ಕೋಬೋದು, ಓಕೆನಾ? ಅಂದರೆ ಪ್ರತಿ ವರ್ಷ ತುಂಬ್ತಾ ಹೋಗಿರ್ತೀರ. ಪ್ರತಿ ವರ್ಷ ಒಂದು ಜಾಸ್ತಿ ಇರಲ್ಲ, ಅಷ್ಟೇ 12ರಿಂದ 15 ಸಾವಿರ ಇರುತ್ತೆ. ಬೈಕ್ ಆದರೆ ಒಂದು 10-12 ಸಾವಿರ ಇರುತ್ತೆ. ಕಾರ್ ಆದರೆ ಒಂದು 20 ಸಾವಿರ ತನಕ ಇರುತ್ತೆ. ಸೊ ಅಷ್ಟೇ ಎಲ್ಲ ನೀವು ತುಂಬಿರ್ತಾರೆ. ತುಂಬ್ತಾ ಹೋಗಿ ಅದು ಇನ್ಸೂರೆನ್ಸು ತುಂಬ ನಿಮ್ಮ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆ? ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ವರ್ಷಕ್ಕೆ ಒಂದು ಸರ್ತಿ ವರ್ಕ್ ಆಗುತ್ತೆ. ಈ ವರ್ಷ ನೀವು ಏನಾದರೂ ಡ್ಯಾಮೇಜ್ ಮಾಡ್ಕೊಂಡ್ರೆ ಗಾಡಿ, ಅದು ನೋಡಿಬಿಟ್ಟು ನೀವು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಬೋದು. 5%ಅಲ್ಲಿ ನೀವು ಅಮೌಂಟನ್ನು ತುಂಬಬೇಕು, 95% ಕ್ಲೈಮ್ ಆಗುತ್ತೆ, ಓಕೆ? ಯಾವುದೇ ಇನ್ಸೂರೆನ್ಸ್ ಆಗಿರಲಿ, ಜಾಸ್ತಿ ನೀವು ಇನ್ಸೂರೆನ್ಸ್ ಮಾಡ್ಕೊಬೇಕಾದ್ರೆ ರಿಲಯನ್ಸ್ ಕಂಪ್ನಿದು ಮಾಡ್ಕೋಬೇಕಾಗುತ್ತೆ. ಅದರಿಂದ ನೀವು ತುಂಬಾ ಬೆನಿಫಿಟ್ ಇದೆ ನಿಮಗೆ, ಓಕೆ? ಅದರಿಂದ 97% ಆಫ್ ಆಗುತ್ತೆ. ಅಲ್ಲಿ 3% ತುಂಬೋದಷ್ಟೇ ನಿಮ್ಮ ಕೈಲಿಂದ ಬರುತ್ತೆ, ಓಕೆ? ವರ್ಷಕ್ಕೆ ನೀವು ಎಷ್ಟು ಬೇಕಾಗುತ್ತೆ ನೀವು ಕ್ಲೈಮ್ ಮಾಡ್ಕೋಬೋದು ಅಂತ ಹಾಗೇನಿಲ್ಲ. ವರ್ಷಕ್ಕೆ ಒಂದೇ ಒಂದು ಸರ್ತಿ ನೀವು ಕ್ಲೈಮ್ ಮಾಡ್ಕೋಬೇಕು. ಒಂದೇ ಒಂದು ಸರ್ತಿ ಇರುತ್ತೆ ಅದು ಆಪ್ಷನು. ಅದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಇನ್ಸೂರೆನ್ಸ್ ಅಂದರೆ ಏನೂ ತಲೆ ಕೆಡಿಸ್ಕೋಬೇಡಿ. ಇನ್ಸೂರೆನ್ಸು ನಿಮಗೆ ತುಂಬಾ ಲಾಭ ಆಗುತ್ತೆ, ಮತ್ತು ಅದರಿಂದ ಬೆನಿಫಿಟ್ಟು ಕೂಡ ಇದೆ ನಿಮಗೆ. ಈ ಇನ್ಸೂರೆನ್ಸು ಯಾರ್ಯಾರು ಮಾಡಿಸಿರೋ ಈ ಕೂಡಲೇ ಮಾಡಿಸ್ಕೊಂಬೇಡಿ, ಓಕೆ? ನಿಮ್ಮ ಗಾಡಿ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಏನೂ ಇಲ್ಲ, ಫುಲ್ಲು ಪಾರ್ಟ್ಸ್ ಎಲ್ಲ ಹೊಸದೇ ಹಾಕ್ತಾರೆ. ಇಲ್ಲಾಂದರೆ ಒಂದು 4-5 ಡೇಸಲ್ಲ, ಮೈನರ್ ಆಗಿದ್ದರೆ 4-5 ಡೇಸಲ್ಲಿ ರೆಡಿ ಆಗುತ್ತೆ. ಅದು ಅಥವಾ ಫುಲ್ ಡ್ಯಾಮೇಜ್ ಏನಾದರೂ ಆಗಿದ್ರೆ ಕಾರು ಅಥವಾ ಬೈಕು, ಸೊ ಮಿನಿಮಮ್ ಇಲ್ಲ ಅಂದ್ರೂ 2 ವೀಕ್ಸಿಂದ 3 ವೀಕ್ಸ್ ತೊಗೊಳ್ತಾರೆ. ಸೊ ಅಷ್ಟರಲ್ಲಿ ನಿಮ್ಮೊಂದು ಗಾಡಿ ಫಸ್ಟಿಗೆ ತಂದಾಗ ಹೊಸದು ಹೇಗಿರುತ್ತೋ ಅದೇ ಥರ ಬರುತ್ತೆ, ಓಕೆ? ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತು ಹಾಗೆ ಹೊಸ ಚಾನಲ್ನು ಕೂಡ ಕ್ರಿಯೇಟ್ ಮಾಡಿದ್ದೀನಿ, ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅದರ ಮುಖಾಂತರ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ? ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.